ಇನ್ನು ತಿರುಮಲದಲ್ಲಿ ಟಿಟಿಡಿ ಅಧ್ಯಕ್ಷರಾದಂತಹ ಬಿ.ಆರ್. ನಾಯ್ಡುರವರು ಹಠಾತ್ತನೆ ತಪಾಸಣೆ ಮಾಡಿದರು. ಸ್ವಾಮಿಯ ದರ್ಶನ ಮುಗಿಸಿದಂತಹ ಭಕ್ತರಿಂದ ಟಿಟಿಡಿ ಮಾಡಿರುವಂತಹ ವ್ಯವಸ್ಥೆಗಳ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಿಸಿದರು. ಟಿಟಿಡಿಯ ತಾಂತ್ರಿಕ ಸೇವೆಗಳಲ್ಲಿನ ಕೆಲವು ನ್ಯೂನ್ಯತೆ ಬಗ್ಗೆ ಭಕ್ತರೊಬ್ಬರು ಬಿ.ಆರ್. ನಾಯ್ಡುರವರ ಗಮನಕ್ಕೆ ತಂದರು. ಕೆಲವು ಭಕ್ತರು ಲಡ್ಡು ಮತ್ತು ಅನ್ನ ಪ್ರಸಾದ ತುಂಬ ರುಚಿಕರವಾಗಿದೆ, ಇದೆಲ್ಲವೂ ಕೂಡ ನಮ್ಮನ್ನು ಪಡಿಸ್ತಾ ಇದೆ ಅಂತ ಅವರು ವ್ಯಕ್ತಪಡಿಸಿದರು. ವೃದ್ಧರು ಮತ್ತು ಅಂಗವಿಕಲರಿಗೆ ಆಫ್ಲೈನ್ ದರ್ಶನಕ್ಕೆ ಅವಕಾಶ ನೀಡುವಂತಹ ನಿರ್ಧಾರಕ್ಕೆ ಹಿರಿಯ ನಾಗರಿಕರು ಧನ್ಯವಾದ ಅರ್ಪಿಸಿದರು. ಶ್ರೀವಾರಿ ದೇವಸ್ಥಾನದಲ್ಲಿ ದರ್ಶನ ಸರತಿ ಸಾಲುಗಳನ್ನು ಪರಿಶೀಲನೆ ಮಾಡಿ ಸೌಲಭ್ಯಗಳ ಬಗ್ಗೆ ಟಿಟಿಡಿ ಅಧ್ಯಕ್ಷರು ವಿಚಾರಣೆ ಮಾಡಿದರು. ಭಕ್ತರೊಂದಿಗೆ ಸಭ್ಯತೆ ಮತ್ತು ಸೇವಾ ಮನೋಭಾವದಿಂದ ವರ್ತನೆ ಮಾಡುವಂತೆ ಟಿಟಿಡಿ ಸಿಬ್ಬಂದಿಗಳಿಗೆ ಸೂಚನೆ ಕೊಟ್ಟರು. ಬೇಸಿಗೆಯ ದಟ್ಟಣೆ ಗಮನದಲ್ಲಿ ಇಟ್ಕೊಂಡು ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಅಂತ ಸೂಚನೆ ಕೊಟ್ಟರು. ಇನ್ನು ಟಿಟಿಡಿಯ ಅಧ್ಯಕ್ಷರಾದ ನಂತರ ಬಿ.ಆರ್. ನಾಯ್ಡುರವರು ಯಾವಾಗ ಟಿಟಿಡಿಯ ಅಧ್ಯಕ್ಷರಾದರೂ ತಿರುಪತಿ ತಿರುಮಲದಲ್ಲಿ ಈಗ ಅನೇಕ ಬದಲಾವಣೆಗಳ ಪರ್ವವೇ ಹರಿದು ಬರ್ತಾ ಇದೆ. ಹೀಗಾಗಿ ಇದೇ ಸಂದರ್ಭದಲ್ಲಿ ಈ ವ್ಯವಸ್ಥೆಗಳ ನಡುವೆಯೂ ಕೂಡ ಟಿಟಿಡಿ ಅಧ್ಯಕ್ಷರಾಗಿರುವಂತಹ ಬಿ.ಆರ್. ನಾಯ್ಡುರವರು ಹಠಾತ್ತನೆ ತಪಾಸಣೆ ಮಾಡಿದ್ರು. ಹಠಾತ್ತನೆ ಅವರು ಆಗಮಿಸಿ ಭಕ್ತರ ಜೊತೆಯಲ್ಲಿ ಮಾತುಕತೆಯನ್ನು ನಡೆಸಿದ್ರು. ಬೆಳವಣಿಗೆಗಳ ಬಗ್ಗೆ ಮಾಹಿತಿಗಳನ್ನು ಸಂಗ್ರಹಣೆ ಮಾಡಿದ್ದಾರೆ.